ಕ್ರಿಸ್ಮಸ್ ಟ್ರೀ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡ್ಕೊಳ್ಳಿ. ಇದು ಈ ರೆಡ್ ಕಲರ್ ಪಿ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನೀವು ಹೋಲಿ ಟೈಮ್ನಲ್ಲಿ ಊದ್ತಿರಲ್ಲ ಅದೇ ಪಿ. ಆಮೇಲೆ ಗ್ರೀನ್ ಕಲರ್ ಡೆಕೋರೇಟಿವ್ ಮಾಲಾ, ಅದಾದಮೇಲೆ ಹೇರ್ ಬ್ಯಾಂಡ್, ಹಾಗೆಯೇ ವೇಸ್ಟ್ ರೊಟ್ಟಿಗೆ ಗೋಲ್ಡ್ ಕಲರ್ ಪೇಪರನ್ನು ಹಚ್ಕೊಂಡಿದ್ದೀನಿ. ಅದಾದಮೇಲೆ ಕ್ಯಾಂಡಲ್, ಮ್ಯಾಚ್ ಬಾಕ್ಸ್, ರಬ್ಬರ್ ಬ್ಯಾಂಡ್, ಹಾಗೆಯೇ ಡೆಕೋರೇಟಿವ್ ಸ್ಟಾರ್ಸ್. ಈ ಪಿನ ನೀವು ಹೋಲಿ ಟೈಮ್ನಲ್ಲಿ ಏನು ಊದ್ಬಿಟ್ಟು ಎಸಿತೀರಲ್ವಾ ಬೇಡ ಅಂತ, ಅದೇ ಪಿನ ತಗೊಂಡು ನಾನೀಗ ನಿಮಗೆ ಕ್ರಿಸ್ಮಸ್ ಟ್ರೀ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನಾನು ಈ ಪಿ ಅಂತ ತೋರಿಸಿದ್ನಲ್ಲ ನಿಮಗಾಗಲೇ, ಈ ಪಿಗೆ ಈ ಗ್ರೀನ್ ಕಲರ್ ಡೆಕೋರೇಟಿವ್ ಏನು ಮಾಲ ಇದೆಯಲ್ಲ, ಈ ಗ್ರೀನ್ ಕಲರ್ ಡೆಕೋರೇಟಿವ್ ಮಾಲಾನ ಇದಕ್ಕೆ ಸುತ್ಕೊಳ್ಳೋಣ. ಅದು ಸುತ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಒಂದು ರಬ್ಬರ್ ಬೆಂಡನ್ನು ಹಾಕ್ಕೊಳ್ಳೋಣ. ಈ ಪಿಗೆ ಈ ಗ್ರೀನ್ ಕಲರ್ ಡೆಕೋರೇಟಿವ್ ಮಾಲನ ಇಟ್ಬಿಟ್ಟು ಹೀಗೆ ಸುತ್ತಕೊಂಡು ಇದಕ್ಕೆ ಒಂದು ರಬ್ಬರ್ ಬೆಂಡಿಂದ ಲಾಕ್ ಮಾಡ್ಕೊಳ್ತೀನಿ. ಈಗ ನೋಡಿ, ಇದು ಬೀಳೋದಿಲ್ಲ ಅಲ್ವಾ. ಈಗ ಇದು ಲಾಕ್ ಮಾಡ್ಕೊಂಡು ಆದಮೇಲೆ ಈಗ ನಾನು ಜಸ್ಟ್ ಇದನ್ನು ಸುತ್ಕೊಳ್ತಾ ಹೋಗ್ತೀನಿ. ಸುಮ್ಮನೆ ಈ ಪಿ ಸುತ್ತಲೂ ಸುತ್ಕೊಳ್ತಾ ಹೋಗಬೇಕು. ಫುಲ್ ಸುತ್ಕೋಬೇಕು. ಏನು ಪಿ ಇದೆಯಲ್ಲ ಕೆಳಭಾಗದವರೆಗೂ ಸುತ್ತಬಿಟ್ಟು, ಅಲ್ಲಿ ನೋಡಿ ಹೀಗೆ ಕೆಳಭಾಗದವರೆಗೂ ಎಲ್ಲ ಸುತ್ತಿ ಆದಮೇಲೆ ಲಾಸ್ಟಿಗೆ ಈಗ ನೋಡಿ ಪೂರ್ತಿ ಸುತ್ತಿದ್ದೀನಿ ಪಿಗೆ. ಎಷ್ಟು ಈಸಿಯಾಗಿ ಕ್ರಿಸ್ಮಸ್ ಟ್ರೀ ರೆಡಿ ಆಯಿತು. ಈ ಕೆಳಭಾಗಕ್ಕೂ ಕೂಡ ಒಂದು ರಬ್ಬರ್ ಬೆಂಡನ್ನು ಈಗ ಹಾಕ್ಕೊಳ್ತೀನಿ. ನಾನು ಮೇಲೇನೂ ರಬ್ಬರ್ ಬೆಂಡ್ ಹಾಕಿದ್ದೀನಿ, ಕೆಳಭಾಗಕ್ಕೂ ಕೂಡ ಒಂದು ರಬ್ಬರ್ ಬೆಂಡನ್ನು ಹಾಕ್ಕೊಳ್ತೀನಿ. ಯಾಕೆಂದರೆ ಅದು ಬೀಳಬಾರ್ದಲ್ವಾ. ಆ ಗ್ರೀನ್ ನಾವು ಏನು ಆರ್ಟಿಫಿಷಿಯಲ್ ಮಾಲಾನ ಏನು ಸುತ್ಕೊಂಡಿದ್ದೀವಲ್ಲ ಅದು ಬೀಳಬಾರ್ದಲ್ವ, ಅದಕ್ಕೆ ಸುಮ್ಮನೆ ಒಂದು ರಬ್ಬರ್ ಬೆಂಡ್ ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೋಬೇಕು. ಈಗ ಕ್ರಿಸ್ಮಸ್ ಟ್ರೀ ರೆಡಿ ಆಯಿತು. ಈಗ ಪುಟಾಣಿ ಕ್ರಿಸ್ಮಸ್ ಟ್ರೀ ರೆಡಿಯಾಗಿದೆ. ಈ ಕ್ರಿಸ್ಮಸ್ ಟ್ರೀನ ಈಗ ಡೆಕೋರೇಷನ್ ಮಾಡೋಣ. ನಾನು ಆಗಲೇ ಏನು ಹೇಳಿದ್ನಲ್ಲ, ಗೋಲ್ಡ್ ಪೇಪರ್ಗೆ ಗೋಲ್ಡ್ ಕಾರ್ಡ್ ಶೀಟಿಗೆ ನಾವು ರೊಟ್ಟನ್ನು ಕೆಳಭಾಗದಲ್ಲಿ ರೊಟ್ಟು ಹಚ್ಕೊಂಡು ಒಂದು ಬೇಸನ್ನು ರೆಡಿ ಮಾಡ್ಕೋಬೇಕು. ವೇಸ್ಟ್ ಎಕ್ಸಸೈಸ್ ರೊಟ್ಟಿರುತ್ತಲ್ಲ ಅದಕ್ಕೆ ನೀವು ಗೋಲ್ಡ್ ಕಲರ್ ಪೇಪರ್ ಹಚ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾದಮೇಲೆ ಇದನ್ನು ಹೀಗೆ ಸೆಂಟರಲ್ಲಿ ಇಟ್ಕೊಂಡು ಈ ಕ್ರಿಸ್ಮಸ್ ಟ್ರೀನ ಅದರ ಮೇಲೆ ಇಡೋಣ. ಇದು ಇಟ್ಟಾದಮೇಲೆ ಈಗ ಇದನ್ನು ಮತ್ತೆ ಡೆಕೋರೇಷನ್ ಮಾಡೋಣ. ಆಗಲೇ ನಿಮಗೆ ತೋರಿಸಿದ್ನಲ್ಲ ಸ್ಟಾರ್ಸ್, ಏನು ತೋರಿಸಿದ್ನಲ್ಲ ಥರ್ಮಾಕೋಲ್ ಸ್ಟಾರ್ಸ್, ಇಲ್ಲಿ ನೋಡಿ ಈ ಪುಟಾಣಿ ಸ್ಟಾರ್ಸ್ಗಳನ್ನೆಲ್ಲ ಇದಕ್ಕೆ ಹ್ಯಾಂಗ್ ಮಾಡೋಣ. ಎಲ್ಲೆಲ್ಲಿ ಹಾಕಬೇಕು ಅಂತ ಅನಿಸುತ್ತೆ ಅಲ್ಲೆಲ್ಲ ಕಡೆನೂ ಅಥವಾ ಸುತ್ತಲೂ ಈ ಥರ ಸ್ಟಾರ್ಸ್ಗಳನ್ನು ಹಾಕೋತಾ ಹೋದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಪುಟಾಣಿ ಕ್ರಿಸ್ಮಸ್ ಟ್ರೀ ರೆಡಿ ಆಯ್ತಲ್ವಾ. ಅದಕ್ಕೆ ಈಗ ಎಲ್ಲ ಕಡೆ ನಾವು ಸ್ಟಾರ್ಸನ್ನು ಹಾಕೋತಾ ಹೋಗೋಣ.
ಕ್ರಾಫ್ಟ್ ಅಂಗಡಿಗಳಲ್ಲಿ ಕ್ರಿಸ್ಮಸ್ ಟ್ರೀ ಮಾಡೋದಕ್ಕೆ ಏನಾದರೂ ಐಟಮ್ಸ್ ಬೇಕು ಅಂದರೆ ನೀವು ಕ್ರಾಫ್ಟ್ ಅಂಗಡಿಗಳಲ್ಲಿ ಸಿಗತ್ತೆ. ಈ ರೀತಿ ಸ್ಟಾರ್ಸ್ಗಳನ್ನು ನಾನೆಲ್ಲ ಕಡೆಗೂ ಹಾಕ್ಕೊಳ್ತಾ ಹೋಗ್ತೀನಿ. ಪುಟಾಣಿ ಸ್ಟಾರ್ಸು, ಬೆಲ್ಸು ಅದೆಲ್ಲ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕ್ರಿಸ್ಮಸ್ ಟ್ರೀ. ಈಗ ನೋಡಿ ಕ್ರಿಸ್ಮಸ್ ಟ್ರೀಗೆ ನಾನು ಸ್ಟಾರ್ಸ್ಗಳನ್ನೆಲ್ಲ ಹಾಕಿದ್ದೀನಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ನಾವೇನು ಹೆಣ್ಮಕ್ಳು ತಲೆಗೆ ಹೇರ್ ಬ್ಯಾಂಡ್ ಹಾಕೋತೀವಲ್ವಾ, ಈ ಹೇರ್ ಬ್ಯಾಂಡನ್ನು ನಾನೀಗ ಈ ಕ್ರಿಸ್ಮಸ್ ಟ್ರೀ ಒಳಗಡೆ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಒಂದು ರಿಂಗ್ ಥರ ಮಾಡಿಬಿಟ್ಟು ಆ ಟ್ರೀ ಒಳಗಡೆ ಹಾಕೋಣ. ಇದನ್ನು ಹೀಗೆ ಹುಕ್ಸ್ ಥರ ಮಾಡ್ಕೊಳ್ಳಿ ನೋಡಿ. ಈ ಹೇರ್ ಬ್ಯಾಂಡನ್ನು ನಾನು ಹುಕ್ಸ್ ಥರ ಮಾಡಿಕೊಂಡು ಇದರೊಳಗಡೆ ನಾನು ನೋಡಿ ಈ ಥರ ಮಾಡಿ ಲಾಕ್ ಮಾಡಿಕೊಂಡು ಇದನ್ನು ಇಲ್ಲಿ ಟೈಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ನೋಡಿ ಒಂದು ರಿಂಗ್ ಥರ ರೆಡಿ ಆಯ್ತಲ್ವಾ. ಈ ರಿಂಗನ್ನು ಈಗ ಈ ಕ್ರಿಸ್ಮಸ್ ಟ್ರೀ ಒಳಗಡೆ ನಾನು ಹಾಕ್ತೀನಿ. ಈ ರಿಂಗಿಗೆ ನಾನು ಎಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಆನ್ ಮಾಡಿ ಈ ರೀತಿ ಇದರೊಳಗಡೆ ಹಾಕ್ಕೋಬೇಕು. ಈಗ ಈ ಕ್ರಿಸ್ಮಸ್ ಟ್ರೀ ಮೇಲ್ಗಡೆ ಏನು ಕ್ಯಾಪ್ ಇದೆಯಲ್ಲ, ಈ ಪೀಪಿದು ಏನು ಕ್ಯಾಪ್ ಇದೆಯಲ್ಲ ಅದ್ರ ಮೇಲ್ಗಡೆ ನಾನು ಕ್ಯಾಂಡಲನ್ನು ಇಡ್ತಾಯಿದ್ದೀನಿ. ಕ್ಯಾಂಡಲನ್ನು ಆದಮೇಲೆ ನಾವು ಆ ಕ್ಯಾಂಡಲನ್ನು ಹಚ್ಕೊಳ್ಳೋಣ. ಎಲ್ಲರಿಗೂ ಮೇರಿ ಕ್ರಿಸ್ಮಸ್. ಈಗ ಇಲ್ಲಿ ಏನು ಲೈಟ್ ಇದೆಯಲ್ಲ, ಈ ಲೈಟನ್ನು ನಾನು ಆನ್ ಮಾಡ್ಕೊಳ್ತೀನಿ. ಕ್ಯಾಂಡಲ್ ಹಚ್ಚಾಯಿತು. ಈಗ ಲೈಟ್ಸ್ ಆನ್ ಮಾಡೋಣ. ಆಗಲೇ ನಿಮಗೆ ತೋರಿಸಿದ್ನಲ್ಲ, ಹೇರ್ ಬ್ಯಾಂಡಿಗೆ ಲೈಟ್ ಅರೇಂಜ್ಮೆಂಟ್ ಮಾಡ್ಕೊಂಡಿರುವಂಥ ಹೇರ್ ಬ್ಯಾಂಡನ್ನು ತೊಗೊಂಡಿದ್ದೀನಿ. ಅದನ್ನೀಗ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ದೀನಿ. ಈಗ ನೋಡಿ ಕ್ರಿಸ್ಮಸ್ ಟ್ರೀ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇದು ನಾನು ಪಿಯಿಂದ ಮಾಡಿರೋ ಕ್ರಿಸ್ಮಸ್ ಟ್ರೀ ಅಂತ ಹೇಳಿದರೆ ಯಾರೂ ನಂಬೋದಿಲ್ಲ. ವೇಸ್ಟ್ ಔಟ್ ಆಫ್ ಬೆಸ್ಟ್. ಹಾಗೆಯೇ ಮೇಲ್ಗಡೆ ಕ್ಯಾಂಡಲನ್ನು ಕೂಡ ಹಚ್ಕೊಂಡಿದ್ದೀನಿ. ಈಗ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಮ ಕ್ರಿಸ್ಮಸ್ ಟ್ರೀ ರೆಡಿ.